ಜನ ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅನ್ನುವಂಥದ್ದಾಗಿ ಕೇಳ್ಕೊಂಡಿದ್ರು. ಈ ಒಂದು ಗಂಗಾ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಪಂಪ್ ಸೆಟ್ ಆಗಿರ್ಬೋದು, ಬೋರ್ವೆಲ್ ಕೊರೆಯೋದಕ್ಕಾಗಿರ್ಬೋದು ಅಥವಾ ಸೋಲಾರ್ ಅಳವಡಿಕೆಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಅರ್ಹತಾ ಮಾನದಂಡಗಳು ಏನೇನಿದೆ, ಎಲ್ ಅರ್ಜಿಯನ್ನ ಸಲ್ಲಿಸಬೇಕು, ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೋಸ್ಕರ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಸಾಕಷ್ಟು ಜನ ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅನ್ನುವಂಥದ್ದ ಕೇಳ್ಕೊಂಡಿದ್ರು. ರೈತರ ಹೊಲಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸೋದಕ್ಕೆ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯನ್ನ ಜಾರಿ ಮಾಡಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ರೈತರು ಬೋರ್ವೆಲ್ ಆಗಿರ್ಬೋದು ಅಥವಾ ಪಂಪ್ಗಳನ್ನ ಅಳವಡಿಸೋದಕ್ಕೆ ಸರ್ಕಾರದ ಸಹಾಯಧನವನ್ನ ಪಡಿಬಹುದು. ಹಾಗಾದ್ರೆ ಹೇಗಪ್ಪ ಸಹಾಯಧನ ಪಡೆಯೋದು? ಈ ಯೋಜನೆಯಿಂದ ರೈತರಿಗೆ ಏನೆಲ್ಲ ಪ್ರಯೋಜನ ಇದೆ, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್, ಗಂಗಾ ಕಲ್ಯಾಣ್ ಯೋಜನೆ ಅನ್ನೋದು ಏನಂತ ನೋಡೋಣ. ಸೊ ಗಂಗಾ ಕಲ್ಯಾಣ್ ಯೋಜನೆ ಅಂತಂದ್ರೆ ಬೋರ್ವೆಲ್ ಕೊರೆಯುವ ಮೂಲಕ, ತೆರೆದ ಬಾವಿ ತೋಡೋ ಮೂಲಕ ಕೃಷಿ ಭೂಮಿಗೆ ನೀರನ್ನ ಪೂರೈಕೆ ಮಾಡೋದು. ಇತ್ತೀಚೆಗಂತೂ ರೈತರಿಗೆ ಬೋರ್ವೆಲ್ ಕೊರೆದ್ರೆ ಸಾಕಪ್ಪ, ಸಹಾಯಧನ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತ ಸಣ್ಣ ಹಾಗೆ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನ ಕೊರೆಯೋದಕ್ಕೆ, ಪಂಪ್ ಮೋಟಾರ್ ಆಗಿರ್ಬೋದು, ವಿದ್ಯುದೀಕರಣ ಮಾಡೋದಕ್ಕೆ, ನೀರನ್ನ ಒದಗಿಸೋದಕ್ಕೆ ಗಂಗಾ ಕಲ್ಯಾಣ್ ಯೋಜನೆ ಸಂಪೂರ್ಣ ಸಹಾಯಧನವನ್ನ ಇಲ್ಲಿ ನಿಮ್ಗೆ ಕೊಡುವಂತದ್ದು ಸ್ನೇಹಿತರೆ. ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಸರ್ಕಾರ 3.75 ಲಕ್ಷ ರೂಪಾಯಿಯನ್ನ ನಿಗದಿಪಡಿಸಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಸೊ ರೈತರು ಬೋರ್ವೆಲ್ ಗಳನ್ನ ಕೊರೆಯೋದಕ್ಕೆ ಅಥವಾ ತೆರೆದ ಬಾವಿಗಳನ್ನ ಕೊರೆಯೋದಕ್ಕೆ, ಹಾಗೆ ಪಂಪ್ ಸೆಟ್ ಗಳನ್ನ ಅಥವಾ ಏನಾದ್ರೂ ಒಂದು ಅಥವಾ ಪರಿಕರಗಳನ್ನ ಅಳವಡಿಸೋದಕ್ಕೆ 1.5 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿವರೆಗೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ. ಈಗ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಜಿಲ್ಲೆಗಳ ರೈತರಿಗೆ ಸಬ್ಸಿಡಿ ಹೆಚ್ಚಾಗಿದೆ ಸ್ನೇಹಿತರೆ. ಸಾಕಷ್ಟು ಜನರ ಈ ಒಂದು ಸದುಪಯೋಗವನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಸೊ ಸಾರ್ವಕಾಲಿಕ ನೀರಿನ ಮೂಲಗಳು ಇನ್ ಕೇಸ್ ನಿಮ್ಗೆ ಲಭ್ಯ ಇಲ್ಲ, ಜಲಮೂಲಗಳಲ್ಲಿ ಬೋರ್ವೆಲ್ ಗಳ ನಿರ್ಮಾಣಕ್ಕಾಗಿ ಇಲ್ಲಿ ನಿಗಮ ವ್ಯಕ್ತಿಗಳಿಗೆ ಸಾಲವನ್ನು ಒದಗಿಸುತ್ತೆ. ಸೊ ಬೋರ್ವೆಲ್ ಕೊರೆಯೋದಕ್ಕಾಗಿರ್ಬೋದು ಅಥವಾ ಅಳವಡಿಸೋದಕ್ಕೆ ನಿಗಮ 1.5 ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡುತ್ತೆ ಸ್ನೇಹಿತರೆ. ಈ ಒಂದು ಯೋಜನೆ ಹತ್ತಿರದ ನದಿಗಳಿಂದ ರೈತರ ಭೂಮಿಗೆ ಕೊಳವೆ ಮಾರ್ಗಗಳನ್ನ ಸ್ಥಾಪಿಸೋದಕ್ಕೆ ಅವಕಾಶವನ್ನ ಕೊಡುವಂಥದ್ದು. ನೀರೇ ಇಲ್ಲ ಅಂತಂದ್ರೆ ಪಕ್ಕದ ಒಂದು ಕೆರೆಗಳಿಂದ ತರುವಂಥದ್ದು. ಈ ಸೇವೆಯ ವೆಚ್ಚ ಪ್ರತಿ ಒಂದು ಎಕರೆಯಿಂದ 8 ಎಕರೆವರೆಗೆ 4 ಲಕ್ಷ ರೂಪಾಯಿ ಇರುತ್ತೆ. 15 ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿತ್ತು ಅಂತಂದ್ರೆ ಎಕರೆಗೆ 6 ಲಕ್ಷ ರೂಪಾಯಿವರೆಗೆ ಇರುತ್ತೆ ಸ್ನೇಹಿತರೆ. ಸೊ ಈಗ ಕೇಳ್ಬೋದು ಸ್ನೇಹಿತರೆ ನೀವು, ಈ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಅಂದ್ರೆ ನಮ್ಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನುವಂಥದ್ದು, ಘಟಕ ವೆಚ್ಚ ಆಗಿರ್ಬೋದು, ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಸ್ನೇಹಿತರೆ. ಈ ಒಂದು ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನ ಪಡೆಯುವುದಕ್ಕೆ ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಆಗಿರ್ಬೋದು, ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ನಿಮ್ಮ ಹತ್ರ 1 ಎಕರೆ ಜಮೀನಾದ್ರೂ ಇರಲೇಬೇಕಾಗತ್ತೆ. ಸೊ ಉಳಿದ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಕೊಂಡಂತೆ ಇರುವಂತ ಕನಿಷ್ಠ 2 ಎಕರೆ ಜಮೀನು ಇದ್ರೂ ಆಗಬಹುದು. ಬಟ್ ಇದೊಂದು ರೂಲ್ಸ್ ಇರುವಂತದ್ದು. ಸೊ ಘಟಕ ವೆಚ್ಚ ಬಂದು ಇಲ್ಲಿ ನಿಮ್ಗೆ 2.5 ಲಕ್ಷ ಇರುತ್ತೆ. ಸೊ 2 ಲಕ್ಷಗಳ ಸಹಾಯಧನ ಅಂದ್ರೆ ಸಬ್ಸಿಡಿ ನಿಮ್ಗೆ ಸಿಗುತ್ತೆ. ಸೊ ವಾರ್ಷಿಕ 4% ಬಡ್ಡಿ ದರದಲ್ಲಿ ನಿಮ್ಗೆ 50,000 ರೂಪಾಯಿವರೆಗೆ ಸಾಲವನ್ನ ಕೂಡ ಪಡೆಯಬಹುದು. ಸೊ ಈ ಒಂದು 2 ಲಕ್ಷಗಳ ಸಹಾಯಧನದಲ್ಲಿ ನಿಮ್ಗೆ ಕೊಳವೆ ಬಾವಿ ಕೊರೆಯುವಂತ ವೆಚ್ಚ ಆಗಿರ್ಬೋದು, ಪಂಪ್ ಸೆಟ್ ಅಳವಡಿಕೆ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾದಂತ ಸಾಮಗ್ರಿಗಳು ಒಂದಷ್ಟು ಬೇಕಾಗತ್ತಲ್ಲ, ಅದರ ಸರಬರಾಜಿಗೆ 1.5 ಲಕ್ಷಗಳ ವೆಚ್ಚವನ್ನ ಭರಿಸಲಾಗುತ್ತೆ ಸ್ನೇಹಿತರೆ. ಸೊ ಕೊರೆದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಆರ್ಆರ್ ಸಂಖ್ಯೆ ನೀಡಿದ ನಂತರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವಿದ್ಯುದೀಕರಣ ವೆಚ್ಚವಾಗಿ ಪ್ರತಿ ಕೊಳವೆ ಬಾವಿಗಳಿಗೆ 50,000ಗಳಂತೆ ಪಾವತಿ ಮಾಡ್ತಾ ಬರ್ತಾರೆ. ಸೊ ಟೋಟಲ್ ಆಗಿ ನಿಮಗೆ ಆ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಸೊ ಬೆಂಗಳೂರು ಉತ್ತರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ, ಕೋಲಾರ ಆಗಿರ್ಬೋದು, ಆಮೇಲೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಜಿಲ್ಲೆಗಳಲ್ಲಿ ವೈಯಕ್ತಿಕ ಕೊಳವೆ ಬಾವಿ ಘಟಕ ವೆಚ್ಚ ಬಂದು 4 ಲಕ್ಷ ಇರುತ್ತೆ ಸ್ನೇಹಿತರೆ.
ಇದರಲ್ಲಿ 3.5 ಲಕ್ಷಗಳ ಸಹಾಯಧನ ಹಾಗೆ ಸೇಮ್ 50,000ದವರೆಗೆ ನಿಮಗೆ ಸಾಲವಾಗಿ ನೀವು ತಗೊಳ್ಬಹುದು ಸ್ನೇಹಿತರೆ. ಸೊ ಸೇಮ್ 4% ಬಡ್ಡಿ ದರದಲ್ಲಿ ನಿಮಗೆ ಇಲ್ಲಿ ಸಿಗುವಂಥದ್ದು. ಇನ್ನು ಎರಡನೇದಾಗಿ ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ. ಇದು ನಿಮಗೆ ಪ್ರವರ್ಗ ಬಂದು ಪ್ರವರ್ಗ 1 ಆಗಿರ್ಬೋದು, 2A ಆಗಿರ್ಬೋದು, 3A ಆಗಿರ್ಬೋದು, 3Bಗೆ ಸೇರಿದಂತ ಕನಿಷ್ಠ 3 ಜನ ಸಣ್ಣ ಅಥವಾ ಅತಿ ಸಣ್ಣ ರೈತರು ಹೊಂದಿರುವಂತ 8 ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಜಮೀನಿಗೆ ಇದು ಅನ್ವಯ ಆಗುತ್ತೆ. ಇನ್ನು ಮೂರನೇದಾಗಿ ಸಾಮೂಹಿಕವಾಗಿ ನೀರಾವರಿ ಸೌಲಭ್ಯ ಸ್ನೇಹಿತರೆ. ಇದರ ಒಂದು ಘಟಕ ವೆಚ್ಚ ಬಂದು 8 ರಿಂದ 15 ಎಕರೆ ಜಮೀನಿಗೆ 4 ಲಕ್ಷ ರೂಪಾಯಿವರೆಗೆ ವೆಚ್ಚದಲ್ಲಿ 2 ಕೊಳವೆ ಬಾವಿ ಹಾಗೆ 15 ಎಕರೆಗಿಂತ ಹೆಚ್ಚು ಜಮೀನು ಒಳಪಡುವಂತ ಘಟಕಗಳಿಗೆ ನಿಗದಿತ ಘಟಕ ವೆಚ್ಚ ಬಂದು 6 ಲಕ್ಷಗಳ ವೆಚ್ಚದಲ್ಲಿ 3 ಕೊಳವೆ ಬಾವಿಗಳನ್ನ ಕೊರೆಸಿ ಪಂಪ್ ಸೆಟ್ ಆಗಿರ್ಬೋದು, ಉಪಕರಣಗಳನ್ನ ಸರಬರಾಜು ಮಾಡೋದಾಗಿರ್ಬೋದು ಅಥವಾ ವಿದ್ಯುದೀಕರಣಕ್ಕೆ ಠೇವಣಿ ಪಾವತಿಸಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿ ನೀರಾವರಿ ಸೌಲಭ್ಯವನ್ನ ಇಲ್ಲಿ ಒದಗಿಸ್ಕೊಡ್ತಾರೆ ಸ್ನೇಹಿತರೆ. ಇದು ಪೂರ್ಣ ಅನುದಾನವಾಗಿರುತ್ತೆ. ಸೊ ಕಂಪ್ಲೀಟ್ ಅನುದಾನ ಆಗಿರುತ್ತೆ ಸ್ನೇಹಿತರೆ. ಇನ್ನು ತೆರೆದ ಬಾವಿ ಆಪ್ಷನ್ ಕೂಡ ಇರುತ್ತೆ. ಸೊ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆಗೆ ನಿಗದಿಪಡಿಸಿದಂತ ಘಟಕ ವೆಚ್ಚದಲ್ಲಿ ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶದ ಜಿಲ್ಲೆಗಳಲ್ಲಿ ತೆರೆದ ಬಾವಿ ನೀರಾವರಿ ಸೌಲಭ್ಯವನ್ನ ಕೂಡ ಈ ಒಂದು ಯೋಜನೆ ಅಂಡರಲ್ಲಿ ಕಲ್ಪಿಸಲಾಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ನಾಲ್ಕನೇದಾಗಿ ಸಾಮೂಹಿಕ ಏತ ನೀರಾವರಿ ಯೋಜನೆ. ಅಂದ್ರೆ ಭೂಮಟ್ಟದಲ್ಲಿ ಶಾಶ್ವತವಾಗಿ ಸಿಗುವಂತ ಜಲ ಸಂಪನ್ಮೂಲ ಅಂದ್ರೆ ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಹಳ್ಳ ಇವುಗಳಿಗೆ ಮೋಟಾರ್ ಅನ್ನ ಅಳವಡಿಸಿ ಪೈಪ್ಲೈನ್ ಮೂಲಕ ಒಂದು ಬೇರೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಾಗುವಂಥದ್ದು. ಸಾಮೂಹಿಕ ನೀರಾವರಿ ಯೋಜನೆಗೆ ನಿಗದಿಪಡಿಸಿದಂತ ಘಟಕ ವೆಚ್ಚದಲ್ಲಿ ಸೌಲಭ್ಯವನ್ನ ಇಲ್ಲಿ ಒದಗಿಸ್ತಾರೆ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಿದಂತ ಆರ್ಥಿಕ ಗುರಿ ಏನಿರುತ್ತೋ ಅದರ ಮೀಸಲಾತಿ ಅಂದ್ರೆ ಅನುಪಾತ ಪ್ರವರ್ಗ ಪ್ರವರ್ಗ 1 ಆಗಿರ್ಬೋದು, 2A ಆಗಿರ್ಬೋದು ಅವರಿಗೆ 70%, ಪ್ರವರ್ಗ 3A ಆಗಿರ್ಬೋದು, 3Bಗೆ 30% ರಂತೆ ವೈಯಕ್ತಿಕ ಆಗಿರ್ಬೋದು ಸಾಮೂಹಿಕ ನೀರಾವರಿ ಘಟಕಗಳನ್ನ ಆಯ್ಕೆ ಮಾಡಿ ಸೌಲಭ್ಯವನ್ನ ಕೊಡುವಂಥದ್ದು. ಇಲ್ಲಿ ನಿಮಗೆ ಬೇಕು ಅಂತಂದ್ರೆ ನೀವು ಸೋಲಾರ್ ಅನ್ನ ಕೂಡ ಅಳವಡಿಕೆ ಮಾಡ್ಕೊಳ್ಬಹುದು. ಇನ್ನು ಮರುಪಾವತಿ ಅವಧಿ ಬಗ್ಗೆ ಹೇಳೋದಾದ್ರೆ ಸಾಲದ ಮರುಪಾವತಿ ಅವಧಿ 3 ವರ್ಷ ಆಗಿರುತ್ತೆ. ಇನ್ನು ರಿಯಾಯಿತಿ ಅಂತ ಬಂದಾಗ ವಾರ್ಷಿಕ 4% ಬಡ್ಡಿ ದರದಲ್ಲಿ 50,000ಗಳ ಸಾಲ ಸಿಗುತ್ತೆ. ಸೊ 2 ಲಕ್ಷಗಳ ಸಹಾಯಧನ ಸಬ್ಸಿಡಿ ಕೂಡ ಈ ಯೋಜನೆ ಅಂಡರ್ ಅಲ್ಲಿ ಸಿಗುವಂಥದ್ದು ಸ್ನೇಹಿತರೆ. ಸೊ ನೀವು 3 ವರ್ಷದ ಒಳಗೆ ರಿಟರ್ನ್ ಮಾಡಬೇಕಾಗತ್ತೆ. ಅಂದ್ರೆ ನೀವು ಏನ್ ಸಾಲವಾಗಿ ತಗೊಂಡಿರ್ತೀರಲ್ವಾ ಆ ಹಣ. ಇನ್ನು ಅರ್ಹತೆ ಬಗ್ಗೆ ಕೂಡ ನಾನು ಹೇಳಲೇಬೇಕು. ಮಾನದಂಡಗಳು ಏನೇನಿದೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಅರ್ಜಿದಾರರು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರ್ಬೇಕು. ಹಿಂದುಳಿದ ವರ್ಗಗಳ ಪ್ರವರ್ಗ 1 ಆಗಿರ್ಬೋದು, 2A, 3A, 3B ಸೇರಿದವರಾಗಿರ್ಬೇಕು. ಸಣ್ಣ ಹಾಗೆ ಅತಿ ಸಣ್ಣ ರೈತರಾಗಿರ್ಬೇಕು ಸ್ನೇಹಿತರೆ. ಅಂದ್ರೆ ಒಕ್ಕಲಿಗ ಆಗಿರ್ಬೋದು ಅಥವಾ ಉಪಜಾತಿಗಳಾಗಿರ್ಬೋದು, ವೀರಶೈವ ಲಿಂಗಾಯತ ಆಗಿರ್ಬೋದು, ಅದರ ಉಪಜಾತಿ ಆಗಿರ್ಬೋದು, ಮರಾಠ ಆಗಿರ್ಬೋದು, ಅವರ ಉಪಜಾತಿಗಳಾಗಿರ್ಬೋದು, ಆಮೇಲೆ ಹಟ್ಟಿಗೊಲ್ಲ ಅಂದ್ರೆ ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯ ಆಗಿರ್ಬೋದು ಅಥವಾ ಸವಿತಾ ಅವರ ಒಂದು ಉಪಜಾತಿಗಳಾಗಿರ್ಬೋದು, ಮಡಿವಾಳ ಆಗಿರ್ಬೋದು, ಇಂಥ ಜಾತಿಗಳನ್ನ ಹೊರತುಪಡಿಸಿ ಅತಿ ಸಣ್ಣ ರೈತರಿಗೆ ಮಾತ್ರ ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದು. ಸೊ ಅರ್ಜಿದಾರರ ವಯಸ್ಸಿನ ಮಿತಿ ಬಂದು 18 ರಿಂದ 55 ವರ್ಷಗಳ ನಡುವೆ ಇರಬೇಕಾಗತ್ತೆ. ಇನ್ನು ಅರ್ಜಿದಾರರು ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಅಡ್ರೆಸ್ ಪ್ರೂಫ್ ಅನ್ನ ಕೇಳ್ತಾರೆ. ಸೊ ಎಲ್ಲ ಮೂಲಗಳಿಂದ ಕುಟುಂಬದ ಆದಾಯ ವಾರ್ಷಿಕ 96,000 ರೂಪಾಯಿ ಒಳಗೆ ಇರಬೇಕಾಗುತ್ತೆ. ಸೊ ಪ್ರತಿಯೊಬ್ಬ ಫಲಾನುಭವಿಗೆ ಎಕರೆಗೆ 1 ಎಕರೆ 20 ಗುಂಟೆ ಅಂದ್ರೆ 1 ಎಕರೆ 50 ಸೆಂಟ್ಸ್ ಇಂದ 5 ಎಕರೆ ಒಣಭೂಮಿ ಇರಬೇಕಾಗತ್ತೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನದಂತ ಜಿಲ್ಲೆಗಳಲ್ಲಿ ಭೂಮಿಯ ಲಭ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ಕನಿಷ್ಠ ಭೂಮಿ 1 ಎಕರೆ ಇದ್ರೆ ಕೂಡ ಸಾಕು ಸ್ನೇಹಿತರೆ, ನೀವು ಈ ಒಂದು ಯೋಜನೆಯ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಯೋಜನೆಗೆ ಹೇಗಪ್ಪ ಅರ್ಜಿ ಸಲ್ಲಿಸೋದು ಅದನ್ನ ಕೂಡ ನಾನು ಹೇಳ್ತೀನಿ. ಸೊ ಅರ್ಹ ರೈತರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ನಿಮಗೆ ಅದರಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ ಗೊತ್ತಿಲ್ಲ ಅಂತಂದ್ರೆ ಗ್ರಾಮ1 ಕರ್ನಾಟಕದ ಬೆಂಗಳೂರವನ್ನಾಗಿರ್ಬೋದು ಅಲ್ಲಿ ಹೋಗಿ ಕರ್ನಾಟಕವನ್ನಾಗಿರ್ಬೋದು ಅರ್ಜಿಯನ್ನ ಅಲ್ಲಿ ಹೋಗಿ ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಾನು ಕ್ವಿಕ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೊಂದು ಲಿಂಕ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಬೇಕಾಗತ್ತೆ. ಸೊ dbcdc.karnataka.gov.in ಅಲ್ಲಿ ಭೇಟಿ ಕೊಡಬೇಕಾಗತ್ತೆ. ಸೊ ಅರ್ಜಿ ನಮೂನೆಯನ್ನ ಕಂಪ್ಲೀಟ್ ಆಗಿ ನೀವು ಅಲ್ಲಿ ಏನೇನ್ ದಾಖಲೆ ಕೇಳಿದಾರೋ, ಏನೇನ್ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ಭೂಮಿ ಎಷ್ಟಾಗಿರ್ಬೋದು, ಅದಾದ ಮೇಲೆ ಎಷ್ಟು ಕೊಳುವೆ
ಕೊಳವೆ ಬಾವಿ ಬೇಕಾಗುತ್ತೆ, ಸಾಲ ಎಷ್ಟು ಬೇಕಾಗುತ್ತೆ, ಇವೆಲ್ಲವನ್ನ ನೀವು ಫಿಲ್ಅಪ್ ಮಾಡ್ತಾ ಬರಬೇಕಾಗತ್ತೆ. ಈ ಅರ್ಜಿ ನಮೂನೆಯನ್ನ ಇತರ ಸಂಬಂಧಿತ ದಾಖಲೆಗಳೊಂದಿಗೆ ಆಯಾ ಜಿಲ್ಲೆಗಳ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ನೀವು ಸಲ್ಲಿಸಬೇಕಾಗತ್ತೆ. ಸೊ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹಾಗೆ ತಾಲೂಕು ಸಮಿತಿಯಿಂದ ಪರಿಶೀಲನೆ ಮಾಡ್ತಾರೆ. ಅದಾದ ಮೇಲೆ ಆಯ್ಕೆಯಾದ ಅರ್ಜಿಗಳನ್ನ ಹೆಚ್ಚಿನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಂಥದ್ದು. ಸೊ ಖುದ್ದಾಗಿ ಸಲ್ಲಿಸೋದಕ್ಕೆ ಅರ್ಜಿ ನಮೂನೆಗಾಗಿ ಹತ್ತಿರದ ಸರ್ಕಾರಿ ಕಚೇರಿಯನ್ನ ನೀವು ಸಂಪರ್ಕಿಸಬಹುದು. ಅಲ್ಲಿಂದ ಅರ್ಜಿ ನಮೂನೆಯನ್ನ ಪಡೆದು ಕಂಪ್ಲೀಟ್ ಆಗಿ ಭರ್ತಿ ಮಾಡಿ ನಂತರ ಜಿಲ್ಲೆಯ ಆಯ್ಕೆ ಸಮಿತಿಗೆ ನೀವು ಸಲ್ಲಿಸಬಹುದು ಸ್ನೇಹಿತರೆ. ಇದು ನಿಮಗೆ ಪ್ರೊಸೀಜರ್ ಬರುವಂಥದ್ದು. ಬಟ್ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ಯಾವ ನಿಗಮಗಳಿಂದ ಅರ್ಜಿ ಸಲ್ಲಿಸಬಹುದು, ಅಲ್ಲಿ ನಿಮಗೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಪರಿಶಿಷ್ಟ ಜಾತಿ ಆಗಿರ್ಬೋದು, ಅವರ ವರ್ಗ ಅಭಿವೃದ್ಧಿ ನಿಗಮ ಇರುತ್ತಲ್ಲ ಸೊ ಅಲ್ಲಿ, ಸೊ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಉಪ್ಪಾರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಬೋವಿ ಸಮುದಾಯದ ಅಭಿವೃದ್ಧಿ ನಿಗಮದ ಸದಸ್ಯರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಇನ್ನು ಸ್ನೇಹಿತರೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಕೂಡ ನಾನು ಹೇಳಲೇಬೇಕು, ಯಾಕಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತ ಆದಾಯ ಪ್ರಮಾಣ ಪತ್ರ ಬೇಕೇ ಬೇಕು, ಆಧಾರ್ ಕಾರ್ಡ್ ನ ಪ್ರತಿಯನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಆಮೇಲೆ ಇತ್ತೀಚಿನ RTC ಪ್ರತಿ ಕೊಡಬೇಕು, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತ ಸಣ್ಣ ಹಾಗೆ ಅತಿ ಸಣ್ಣ ಬಾಡಿಗೆದಾರರ ಪ್ರಮಾಣ ಪತ್ರ ಸಬ್ಮಿಟ್ ಮಾಡಬೇಕು, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಇರಬೇಕಾಗತ್ತೆ, ಭೂ ಕಂದಾಯ ಪಾವತಿಯ ರಸೀದಿ, ಸ್ವಯಂ ಘೋಷಣಾ ಪತ್ರ, ಖಾತರಿದಾರರ ಸ್ವಯಂ ಘೋಷಣಾ ಪತ್ರ, ಇಷ್ಟನ್ನ ಕೂಡ ನೀವು ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾದ್ರೂ ಕೂಡ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಫಸ್ಟ್ ಸ್ಟೆಪ್ ಅಲ್ಲೇ ರಿಜೆಕ್ಟ್ ಆಯ್ತು ಅಂತಂದ್ರೆ ನಿಮಗೆ ಪರಿಶೀಲನೆ ಆಗಿರ್ಬೋದು ಯಾವುದಕ್ಕೂ ಕೂಡ ಕಂಟಿನ್ಯೂ ಆಗಲ್ಲ. ಸೊ ಹಾಗಾಗಿ ನೀವು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಕಂಪ್ಲೀಟ್ ಏನು ಫಾರ್ಮ್ ಇರುತ್ತೋ ಅದನ್ನೆಲ್ಲವನ್ನ ಭರ್ತಿ ಮಾಡಿ. ಸೊ ಸಾಕಷ್ಟು ಕನ್ನಡದಲ್ಲಾಗಿರ್ಬೋದು ಇಂಗ್ಲಿಷ್ ಎಲ್ಲವೂ ಕೂಡ ಆಪ್ಷನ್ ಇರುತ್ತೆ. ಸೊ ಡಿಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬೇರೆಯವ್ರ ಹತ್ರ ಒಂದು ಕಂಪ್ಲೀಟ್ ಹೆಲ್ಪ್ ಅನ್ನ ತಗೊಳ್ಳಿ. ಇಲ್ಲ ಅಂತಂದ್ರೆ ನೀವು ಗಂಗಾ ಕಲ್ಯಾಣ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಆಲ್ರೆಡಿ ಈಗ ಸಾಕಷ್ಟು ಜಿಲ್ಲೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಆಗಿರ್ಬೋದು ಅಥವಾ ಸೋಲಾರ್ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನ ರೈತರು ಮಾಡ್ಕೊಂಡಿದ್ದಾರೆ, ನೀರಿನ ಮೂಲವನ್ನ ಕಂಡುಕೊಂಡಿದ್ದಾರೆ. ಸೊ ಹೇಗೆ ಏನು ಎತ್ತ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆರಾಮ್ಸೆ ಕೇಳ್ಬೋದು. ಅಂಡ್ ಈ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ಸಾಕಷ್ಟು ಜನ ಈಗ ಗಂಗಾ ಕಲ್ಯಾಣ ಯೋಜನೆಗೆ ಹೇಗಪ್ಪ ಅರ್ಜಿ ಸಲ್ಲಿಸೋದು, ಸೊ ಲೈನ್ ಪೂರ್ತಿ ನಾವು ಕಚೇರಿಯಲ್ಲಿ ನಿಲ್ತೀವಿ ಆದ್ರೂ ಕೂಡ ಇನ್ಫಾರ್ಮೇಶನ್ ಸಿಗ್ತಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.